ಉಪನಗರದ ಕೆಲ ರೌಡಿಗಳು ಜೈಲಲ್ಲಿ ಇಟ್ಕೊಂಡೆ ಕೊಲೆ ಸ್ಕೆಚ್ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇಂಥ ಆಂತರಿಕ ತನಿಖೆಯಲ್ಲಿ ಇದು ಇಬ್ಬರು ರೌಡಿಗಳ ಬಗ್ಗೆ ಅಲ್ಲ, ಕೊಲೆ ಸ್ಕೆಚ್ ಆಗಿರೋದೆಲ್ಲ ನನಗೇನು ಗೊತ್ತಿಲ್ಲ. ಆದರೆ ಯಾರಿಗೆ ಈಗೇನು ಅಲ್ಲಿ ನಾವು ಘಟನೆ ನಡೀತು ಆ ಹಿನ್ನೆಲೆಯಲ್ಲಿ ನಾವು ಭದ್ರತೆಯನ್ನು ಹೆಚ್ಚು ಮಾಡಿದ್ದೇವೆ ಮತ್ತು ಮಾನಿಟ್ರಿಂಗ್ ಕೂಡ ಹೆಚ್ಚು ಮಾಡಿದ್ದೇವೆ. ಅದರಿಂದ ಯಾರಿಗೂ ಅಷ್ಟು ಸುಲಭನಾಗಿ ಬೇರೆ ಏನೇನು ಮಾಡೋಕ್ಕೂ ಆಗೋದಿಲ್ಲ. ಸರ್ ಇನ್ನೊಂದು ಸರ್, ಮುಂದಿನ ಸೆಪ್ಟೆಂಬರ್ 22ಕ್ಕೆ UPSC ಎಕ್ಸಾಮ್ ಇದೆ, ಅವತ್ತೇ PSI ಎಕ್ಸಾಮ್ ಕೂಡ ಇದೆ ಅನ್ನೋದು. ಅದೇ ಮೊನ್ನೆ ಕೂಡ ಕ್ಲಾಶ್ ಆಯಿತು ಇದೇ ರೀತಿ KS ಎಕ್ಸಾಮ್, ಇದೇ ರೀತಿ ಅದೇ ಕ್ಲಾಶ್ ಆಗ್ತಾ ಇದೆ ಅನ್ನೋದು. ಒಂದಷ್ಟು 3 ಎಕ್ಸಾಮ್ ಬಿದ್ದಿದೆ ಅಂತ ಸರ್. ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆ ಬರೀತಾ ಇದ್ದೀವಿ ಸರ್ ನಾವು. ಈಗ ಸೆಪ್ಟೆಂಬರ್ 22ಕ್ಕೆ PSI ಬರೋದ್ರಿಂದ ನಮ್ಮದು. ನೀವು ಯಾರು ಪ್ರಶ್ನವರ ಬನ್ನಿ ಕಡೆ ಕ್ಲಾಶ್ ಆಗ್ತಿದೆ ಅದನ್ನು ನೋಡೋಣ, ಪರಿಶೀಲನೆ ಮಾಡಿಸ್ತೀವಿ. ಒಂದು ವೇಳೆ ಸಾಧ್ಯತೆ ಇದ್ದರೆ ಈಗಾಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ದೇವೆ. ಒಂದು ವೇಳೆ ಸಾಧ್ಯತೆ ಇದ್ದರೆ ಅಥವಾ ರೆಪ್ರೆಸೆಂಟೇಷನ್ಸ್ ಏನಾದ್ರು ಹೆಚ್ಚಿಗೆ ಬಂದಿದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ಅದೇ ಎಕ್ಸ್ಕ್ಯೂಸ್ ಇಟ್ಕೊಂಡು ಪದೇ ಪದೇ ನಾವು ಮುಂದಕ್ಕಾಗೋದಿದ್ರೆ ಈಗಾಗಲೇ ಭಾಳ ನಿಧಾನ ಆಗಿದೆ. ನಮಗೆ PSI ರೆಕ್ರೂಟ್ಮೆಂಟದ್ದು ಭಾಳ ಸ್ಮೂತಾಗಿ ನಡೀತಾ ಇತ್ತು. ಹಿಂದೆ ನಾನು ಸಚಿವನಾಗಿದ್ದಾಗ, ಇದೇ ಖಾತೆಯಲ್ಲಿ ಸಚಿವನಾಗಿದ್ದಾಗ ನಾವು ಸಾವಿರಾರು ಜನನ ರೆಕ್ರೂಟ್ ಮಾಡಿದ್ದೇವೆ, ಯಾವುದೇ ಅಡೆತಡೆ ಇಲ್ಲದೇ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. PSI ಹಗರಣ ಆಯಿತು ಮತ್ತು ಈಗ ಪರೀಕ್ಷೆ ಮಾಡಿ ಅದು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಕೋರ್ಟು ಕಚೇರಿ ಎಲ್ಲ ಹತ್ತಿದ್ದಾರೆ. ಆದರೂ ನಾವೀಗ ತೀರ್ಮಾನ ತೊಗೊಳ್ತಾ ಇದ್ದೀವಿ. ನಮ್ಗೆ ಯಾವುದೇ ಡೈರೆಕ್ಷನ್ ಏನು ಬಂದಿಲ್ಲ ಕೋರ್ಟಿಂದ. 402 ರೆಕ್ರೂಟ್ಮೆಂಟಿಗೆ ಅದಕ್ಕೂ ಕೂಡ ಎಕ್ಸಾಮ್ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಮಾಡಿದ್ವಿ. UPSC ನಮಗೆ ಅದು ಅವರು ಡೇಟ್ ಮಾಡೋದಕ್ಕೆ ಮುಂಚೆನೇ ನಾವು ಡೇಟ್ ಮಾಡಿದ್ದೀವಿ. ನೋಡೋಣ, ವಿಚಾರ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಹೋಗ್ಬೋದು. ನನಗೇನು ಅವರು ಹೇಳಿಲ್ಲ. ಅವರು ತೀರ್ಮಾನ ಅವ್ರಿಗೆ ಬಿಟ್ಟಿದ್ದಲ್ಲ, ಅದು ಖಾಸಗಿ ಇದು. ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಹೈಕೋರ್ಟ್ ಏನು ತೀರ್ಮಾನ ತಗೊಂಡಿಲ್ಲ, ವಾಪಸ್ ತಗೊಂಡಿದ್ದೀವಿ. ಸುಪ್ರೀಂ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ, ರಾಜ್ಯದ ಸ್ವಾಯತ್ತ ಮತ್ತು ಕೇಂದ್ರದ ಅಧಿಕಾರ ಪ್ರಶ್ನೆ ಬಂದಿದೆ ಅಂತ ಹೇಳಿದರು. ಏನಾಗುತ್ತೆ ಅಂದರೆ ಈ ಕೇಂದ್ರ ಮತ್ತು ರಾಜ್ಯದ ಎರಡೂ ಯಾವಾಗಲೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಈ ಎರಡೂ ಕೇಂದ್ರ ಮತ್ತು ರಾಜ್ಯದ ಈ ವ್ಯತ್ಯಾಸಗಳು ಇದ್ದೇ ಇರ್ತಾವೆ. ಈ ಸಂದರ್ಭದಲ್ಲಿ ಅವರೇ ಹೇಳಿರುವ ಹಾಗೆ ನೀವು ಅಲ್ಲಿ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಹೋಗದೇ ಇದ್ದರೆ ಅದು ಅಲ್ಲಿಗೆ ಮುಗಿಯುತ್ತೆ. ಹೋಗೋದಿದ್ದರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಅವಕಾಶ ಕೊಟ್ಟಿದ್ದಾರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ. ನೋಡಬೇಕು ಅವ್ರು ಏನು ಮಾಡ್ತಾರೆ. ಥ್ಯಾಂಕ್ ಯು. ಹೌದಾ? ಹಾಗಾದರೆ ನನಗೂ ಖುಷಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.